In the last video, we already discussed up to 21 question. Now continue from the 22nd question. Okay, what is the 22nd question? ಏನು ಕೊಟ್ಟಿದ್ದಾರೆ 22ನೇ ಕ್ವೆಶ್ಚನ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇನ್ ದ ಗಿವನ್ ಫಿಗರ್ PA and PB are tangents to the circle with center O. Okay, if PA equals 4 cm and angle APO equals 40 degree, then the measure of angle AOB and length of PB. ಓಕೆ, ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಏನದು ಆ್ಯಂಗಲ್ AOB ಆ್ಯಂಡ್ ಲೆಂತ್ ಆಫ್ ಪಿ ಬಿದು ಲೆಂತ್ ಮತ್ತು AOB ಆ್ಯಂಗಲ್ನ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಇದಕ್ಕೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ, ಅದನ್ನು ಬಿಡೋಣ ನೋಡೋಣ. ದಿಸ್ ಇಸ್ ದ ಡಯಾಗ್ರಾಮ್. ಏನು ಕೊಟ್ಟಿದ್ದಾರೆ ಡಯಾಗ್ರಾಮಲ್ಲಿ? ಎರಡು ಟ್ಯಾಂಜೆಂಟ್ಸ್ ಇದೆ. ಯಾವ್ಯಾವುದು ಟ್ಯಾಂಜೆಂಟ್ಸು? ಇದು ಸರ್ಕಲ್ ವಿತ್ ಸೆಂಟರ್ O. ಓಕೆ, ಇದು ಟ್ಯಾಂಜೆಂಟ್ಸ್, ಎರಡು ಟ್ಯಾಂಜೆಂಟ್ಸ್ ಯಾವ್ಯಾವುದು? AP ಮತ್ತು PB. ದೀಸ್ ಆರ್ ದ ಟು ಟ್ಯಾಂಜೆಂಟ್ಸ್. ಓಕೆ, ಇಲ್ಲಿ ನಮಗೆ ಪಿ ಆ್ಯಂಗಲ್ನ ಅವರೇ ಕೊಟ್ಟಿದ್ದಾರೆ 40 ಡಿಗ್ರಿ ಅಂತ. ಓಕೆ, ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕಾಗಿರೋದು? ಆ್ಯಂಗಲ್ AOB ಆ್ಯಂಡ್ ಮೆಷರ್ ಆಫ್ PB ಆ್ಯಂಡ್ ಆಲ್ಸೋ ಗಿವನ್ ಇನ್ ದ ಕ್ವೆಶನ್ ದಿಸ್ ಇಸ್ ದ 4 ಸೆಂಟಿಮೀಟರ್. ಓಕೆ, ದ ಲೆಂತ್ ಆಫ್ AP, ದಿ ಟ್ಯಾಂಜೆಂಟ್ ಲೆಂತ್ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು? ಲೆಂತ್ ಆಫ್ PBನ ಫೈಂಡ್ ಔಟ್ ಮಾಡಬೇಕು ಮತ್ತು ಆ್ಯಂಗಲ್ ಆಫ್ AOBನ ನಾವು ಫೈಂಡ್ ಔಟ್ ಮಾಡಬೇಕು. ದೀಸ್ ಆರ್ ದ ರೇಡಿಯೈ. ಓಕೆ, ಸೆಂಟರಿಂದ ಇಲ್ಲಿ ಡ್ರಾ ಮಾಡಿರೋದನ್ನು ನಾವು ರೇಡಿಯೈ ಅಂತ ಕರಿತೀವಿ. ಮೋರ್ ದ್ಯಾನ್ 1 ರೇಡಿಯಸ್. ಓಕೆ, ಇಲ್ಲಿ ರೇಡಿಯಸ್ ಯಾವ್ಯಾವುದು? OA ಆ್ಯಂಡ್ OB. ನಮಗೆ ಬೇಕಾಗಿರೋದು ಯಾವುದು? ಈ ಆ್ಯಂಗಲ್ AOB. ಓಕೆ, ನೆಕ್ಸ್ಟ್ ನೋಡೋಣ, ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ನಾನೊಂದು ಪ್ರಾಪರ್ಟಿನ ಯೂಸ್ ಮಾಡ್ತಾ ಇದ್ದೀನಿ. ಏನದು ಪ್ರಾಪರ್ಟಿ? ಟ್ಯಾಂಜೆಂಟ್ಸ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಆರ್ ಈಕ್ವಲ್ ಇನ್ ಲೆಂತ್ ಅಂತ ಬರುತ್ತೆ ಒಂದು ಪ್ರಾಪರ್ಟಿ. ಆ ಪ್ರಾಪರ್ಟಿನ ನಾನಿಲ್ಲಿ ಯೂಸ್ ಮಾಡ್ತೀನಿ. ನೀವು ಆಲ್ರೆಡಿ ಅದ್ರ ಬಗ್ಗೆ ಓದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಕಾರ್ಡಿಂಗ್ ಟು ದಟ್ ಪ್ರಾಪರ್ಟಿ ಏನಾಗುತ್ತೆ? ಪಿ ಬಿ ಈಕ್ವಲ್ಸ್ PA ಅಂತ ಆಯಿತು. ಏನಾಗಂದರೆ ಇಲ್ಲಿ ನೋಡಿ, ಅಕಾರ್ಡಿಂಗ್ ಟು ದಿಸ್ ಪ್ರಾಪರ್ಟಿ ಏನು ಹೇಳುತ್ತೆ ಅಂದರೆ ಎಕ್ಸ್ಟರ್ನಲ್ ಪಾಯಿಂಟ್, ಇಲ್ಲಿ ನೋಡಿ P ಇದೆಯಲ್ಲ, ಇದೇ ಎಕ್ಸ್ಟರ್ನಲ್ ಪಾಯಿಂಟ್. ಓಕೆ, ಈ ಎಕ್ಸ್ಟರ್ನಲ್ ಪಾಯಿಂಟಿಂದ ನಾವು ಏನು ಟ್ಯಾಂಜೆಂಟ್ಸ್ನ ಡ್ರಾ ಮಾಡ್ತೀವಿ ಸರ್ಕಲ್ಗೆ, ಓಕೆ, ಸರ್ಕಲ್ಗೆ ಏನು ಟ್ಯಾಂಜೆಂಟ್ಸ್ನ ಡ್ರಾ ಮಾಡ್ತೀವಿ ಅದು ಎರಡೂ ಕೂಡ ಈಕ್ವಲ್ ಆಗಿರುತ್ತೆ ಅಂತ. ಅದರ ಲೆಂತು ಏನು ಟ್ಯಾಂಜೆಂಟ್ಸ್ನ ಡ್ರಾ ಮಾಡ್ತೀವಿ ಅದ್ರ ಟ್ಯಾಂಜೆಂಟ್ ಲೆಂತ್ ಏನಿರುತ್ತೆ ಒಂದ್ರದ್ದು ಇನ್ನೊಂದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಆಯಿತು. ಓಕೆ, ಅಕಾರ್ಡಿಂಗ್ ಟು ದಿಸ್ ಪ್ರಾಪರ್ಟಿ. ಓಕೆ, ಹಾಗಿದ್ರೆ ಏನಾಗುತ್ತೆ? PA ಈಕ್ವಲ್ಸ್ PB ಅಂತ ಆಗುತ್ತೆ. ಸೊ ವಾಟ್ ಇಸ್ ದ ಲೆಂತ್ ಆಫ್ PA ಇದು ಲೆಂತ್ ಏನಿದೆ 4 ಸೆಂಟಿಮೀಟರ್. ಓಕೆ, ಹಾಗಿದ್ರೆ PB ಏನಾಗುತ್ತೆ? PB ಇಸ್ ಆಲ್ಸೋ ಎ 4 ಸೆಂಟಿಮೀಟರ್. Okay, we get the length of PB. What is the length of PB? It's 4 centimeter. Okay, now let's find out the angle AOB. Okay, let us see. Here I use some another property. Okay, what's that property? The radius is perpendicular to the tangent at the point of contact. Okay, according to this statement. Okay, ಏನಂದರೆ the radius is perpendicular to the tangent at the point of contact ಅಂದರೆ ನೋಡಿ ಇಲ್ಲಿ, ದ ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಈ ಟ್ಯಾಂಜೆಂಟ್ಸ್ಗೆ ಏನು ರೇಡಿಯಸ್ನ ಡ್ರಾ ಮಾಡಿದ್ದಾರೆ, ಇದೇನಿದೆ ಈ ಪಾಯಿಂಟು, ಆವಾಗ ಆ್ಯಂಗಲ್ ಏನಾಗುತ್ತೆ? ಇದು 90 ಡಿಗ್ರಿ ಆಗುತ್ತೆ ಅಂತ ಹೇಳ್ತಾ ಇದೆ. ಓಕೆ, ಸಿಮಿಲರ್ಲಿ ದಿಸ್ ಆ್ಯಂಗಲ್ ಇಸ್ ಆಲ್ಸೋ 90 ಡಿಗ್ರಿ. ಅದು ಪರ್ಪೆಂಡಿಕ್ಯುಲರ್ ಮೀನ್ಸ್ ಇಟ್ ಇಸ್ 90 ಡಿಗ್ರಿ. ಇಟ್ ಇಸ್ ಅಂಡರ್ಸ್ಟುಡ್ ನಾ. ಓಕೆ, ನಾವು ದ ಆ್ಯಂಗಲ್ OAP ಏನಾಗುತ್ತೆ? 90 ಡಿಗ್ರಿ ಆಗುತ್ತೆ. ಓಕೆ, ಆ್ಯಂಡ್ ಆ್ಯಂಗಲ್ OBP ಇಸ್ ಆಲ್ಸೋ 90 ಡಿಗ್ರಿ. ಓಕೆ, ಇನ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ OAP ನೋಡಿ ಇಲ್ಲಿ, OAP ಆ್ಯಂಡ್ OBP ವಿ ಹ್ಯಾವ್, ಇದೆರಡನ್ನ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? OA ಈಕ್ವಲ್ಸ್ OB. ಏಕೆ? ಅದೆರಡು ರೇಡಿಯೈ ಒಂದೇ ಸೆಂಟರಿಂದ ಡ್ರಾ ಮಾಡಿರೋದು ಸರ್ಕಲ್ ಒಳಗಡೆ. ಓಕೆ, ಆಲ್ ದ ರೇಡಿಯೈಸ್ ಆರ್ ಈಕ್ವಲ್ನಾ? ಓಕೆ, ದಟ್ ಇಸ್ ದ ರೂಲ್. ಓಕೆ, ವಿ ಹ್ಯಾವ್ OA ಈಕ್ವಲ್ಸ್ OB ಬಿಕಾಸ್ ದೀಸ್ ಆರ್ ದ ರೇಡಿಯೈ. ಓಕೆ, ನೆಕ್ಸ್ಟ್ ಸೊ OA ಈಕ್ವಲ್ಸ್ OB ಅಂತ ಆಯಿತು, PA ಈಕ್ವಲ್ಸ್ PB ಅಂತ ಆಗುತ್ತೆ. ಓಕೆ, ಅಕಾರ್ಡಿಂಗ್ ಟು ದಟ್ ಪ್ರಾಪರ್ಟಿ ಟ್ಯಾಂಜೆಂಟ್ಸ್ ಲೆಂತ್ ಸೇಮ್ ಇರೋದ್ರಿಂದ PA ಈಕ್ವಲ್ಸ್ PB ಅಂತ ಆಗುತ್ತೆ. ಸೊ ದರ್ಫೋರ್ ದ ಟ್ರಯಾಂಗಲ್ OAP ನೋಡಿ, ಟ್ರಯಾಂಗಲ್ OAP ಆ್ಯಂಡ್ ಟ್ರಯಾಂಗಲ್ OBP ದೋಸ್ ಆರ್ ಸೇಮ್. ಓಕೆ, ದರ್ಫೋರ್ ಆ್ಯಂಗಲ್ APO ಈಕ್ವಲ್ಸ್ ಆ್ಯಂಗಲ್ BPO. ಸೊ ಆ್ಯಂಗಲ್ BPO ನಮಗೆ ಗೊತ್ತಿದೆ, ಇಲ್ಲಿ ಆ್ಯಂಗಲ್ BPO ಗೊತ್ತಿಲ್ಲ ನಮಗೆ ಇಲ್ಲಿ. ಓಕೆ, ಆದರೆ ನಮಗೆ ಆ್ಯಂಗಲ್ APO ಗೊತ್ತಿದೆ. ಏನಿದು ಆ್ಯಂಗಲ್? ದಿಸ್ ಆರ್ ಗಿವನ್. ಓಕೆ, ವಾಟ್ ಈಸ್ ದ ಆ್ಯಂಗಲ್? 40 ಡಿಗ್ರಿ. ಸೊ ಇದು ಸೇಮ್ ಅಂತ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಇದು ಸಿಂಬಲ್ ಏನಿದೆ, ಇದು ಕಾಂಗ್ರುಯೆಂಟ್ ಸಿಂಬಲ್. ಇಟ್ ಮೀನ್ಸ್ ದಟ್ ಬೋತ್ ದ ಟ್ರಯಾಂಗಲ್ಸ್ ಆರ್ ಹ್ಯಾವ್ ದ ಸೇಮ್ ಶೇಪ್ ಆ್ಯಂಡ್ ಸೈಜ್. ಓಕೆ, ದಟ್ಸ್ ವೈ ಆ್ಯಂಗಲ್
APO equals angle OPB. ಓಕೆ, ಇದು 40 ಡಿಗ್ರಿ ಆದರೆ ಇದು 40 ಡಿಗ್ರಿ ಆಗುತ್ತೆ ಆವಾಗ. ಓಕೆ, ಇಟ್ ಇಸ್ ಅಂಡರ್ಸ್ಟುಡ್. ದರ್ಫೋರ್ ಆ್ಯಂಗಲ್ AOP ಈಕ್ವಲ್ಸ್ ಆ್ಯಂಗಲ್ BOP ಅಂತ ಆಯಿತು. ನೆಕ್ಸ್ಟ್, ಯೂಸಿಂಗ್ ದ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್. ಓಕೆ, ಇಲ್ಲಿ ಕ್ವಾಡ್ರಿಲ್ಯಾಟ್ರಲ್ ನಮಗೆ ಏನಿದೆ ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ನಾವು ಕ್ವಾಡ್ರಿಲ್ಯಾಟ್ರಲ್ನ ಕನ್ಸಿಡರ್ ಮಾಡಬೇಕು. ಏನಿದೆ ಕ್ವಾಡ್ರಿಲ್ಯಾಟ್ರಲ್ ಅಬ್ಸರ್ವ್ ಮಾಡಿ ಇಲ್ಲಿ OAPB. ದಿಸ್ ಇಸ್ ದ ಕ್ವಾಡ್ರಿಲ್ಯಾಟ್ರಲ್. ವಿ ನೋ ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮೆಷರ್ ಆಫ್ AOB. ಫಸ್ಟ್ ನಾವು ಏನೇನಿದೆ ಆ್ಯಂಗಲ್ಸ್ ಕ್ವಾಡ್ರಿಲ್ಯಾಟ್ರಲ್ನ ಕನ್ಸಿಡರ್ ಮಾಡಿ ಅದರಿಂದ ನಾವು ಫೈಂಡ್ ಔಟ್ ಮಾಡಬೇಕು. ವಿ ಆಲ್ರೆಡಿ ನೋ ದ ವಾಟ್ ಈಸ್ ದ ಇಂಟೀರಿಯರ್ ಆ್ಯಂಗಲ್ ಆಫ್ quadrilateral. It is the 360 degree. Okay, in quadrilateral into sum of interior angles is 360 degree. Okay, now OAPB ನ ನಾವು ಏನಂತ ಬರ್ಕೋಬಹುದು ನೋಡೋಣ. ಏನಂತ ಬರ್ಕೋಬಹುದು? ಆ್ಯಂಗಲ್ OAP ಪ್ಲಸ್ ಆ್ಯಂಗಲ್ APB ಪ್ಲಸ್ ಆ್ಯಂಗಲ್ PBO ಪ್ಲಸ್ ಆ್ಯಂಗಲ್ BOA ಆರ್ OAB. ಈ ಥರ ಬರ್ಕೋಬೋದಲ್ವಾ? ನೋಡಿ ಇಲ್ಲಿ ಬರ್ತಿದ್ದೀನಿ. ಏನಿದೆ? ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಇಸ್ 360 ಡಿಗ್ರಿ. ನಮಗೆ ಇಲ್ಲಿ ಏನೇನು ಗೊತ್ತಿದೆ ನೋಡಿ. ಇಲ್ಲಿ ಇದರ ಆ್ಯಂಗಲ್ 90 ಡಿಗ್ರಿ ಅಂತ ಗೊತ್ತಿದೆ, ಇದರ ಆ್ಯಂಗಲ್ಲು 90 ಡಿಗ್ರಿ ಅಂತ ಗೊತ್ತಿದೆ, ಇದರ ಆ್ಯಂಗಲ್ 40 ಡಿಗ್ರಿ ಅಂತಲೂ ಗೊತ್ತಿದೆ. ಸೊ ಇದನ್ನು ನಾವು 40 + 40 ಅಂತ ಬರೆಯೋಣ. ಆ್ಯಂಗಲ್ APB. ಯಾಕೆಂದರೆ ನಾವಿಲ್ಲಿ ಕ್ವಾಡ್ರಿಲ್ಯಾಟರಲ್ನ ಕನ್ಸಿಡರ್ ಮಾಡಿರೋದ್ರಿಂದ ನಾವಿಲ್ಲಿ ಒಂದೇ ಆ್ಯಂಗಲ್ ಬರೆಯೋಕ್ಕಾಗಲ್ಲ. ಹೋಲಾಗಿ ಇದೆರಡು ಸೇರಿಸಿ ಆ್ಯಂಗಲ್ನ ಆ್ಯಂಗಲ್ನ ಬರೀಬೇಕಾಗುತ್ತೆ. ನೋಡಿ ಇಲ್ಲಿ APOನ ನಾವು APO PBO ಅಂತ ಬರ್ತಿದ್ದೀವಲ್ವಾ? ಸಾರಿ, ಇಲ್ಲಿ O ಅಂತ ಬರ್ತಿದೆ. ಇದು ಆ್ಯಂಗಲ್ APB. ಇಲ್ಲಿ P ಆ್ಯಂಗಲ್ನ ನಾವು ಎರಡನ್ನೂ ಸೇರಿಸಿ ಬರೀಬೇಕು. ಈ ಆ್ಯಂಗಲ್ 40 ಅಂತ ಗೊತ್ತಿದೆ ನಮಗೆ. ಸೊ ಈ ಆ್ಯಂಗಲ್ 40 ಎರಡನ್ನೂ ಆ್ಯಡ್ ಮಾಡಿದ್ರೆ ಇಟ್ಸ್ 80 ಆಗುತ್ತೆ. P ಆ್ಯಂಗಲ್ ಇಸ್ 80. ಸೊ ಆ್ಯಂಗಲ್ APB ಈಸ್ 80 ಡಿಗ್ರಿ ಅಂತ ಬರುತ್ತೆ. ನೆಕ್ಸ್ಟ್ ಆ್ಯಂಗಲ್ PBO ಏನಿದೆ ನೋಡಿ ಇಲ್ಲಿ PBO. ಓಕೆ, ಇಲ್ಲಿ B ಆ್ಯಂಗಲ್ಲು 90 ಡಿಗ್ರಿ ಅಂತ ವಿ ಆಲ್ರೆಡಿ ಶೋಡ್. ಓಕೆ, ನೆಕ್ಸ್ಟ್ ಪ್ಲಸ್ BOA ಆರ್ AOB. ಇದನ್ನೇ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಸಬ್ಸ್ಟಿಟ್ಯೂಟ್ ದ ನೋನ್ ವ್ಯಾಲ್ಯೂಸ್ ಫಾರ್ ದಿಸ್. ಓಕೆ, let us see what happen. Okay, substitute the known values. What will happen? See here, 90 degree plus 80 degree plus 90 degree plus this is the unknown thing. Okay, we have to find out this. Okay, that's equal to 360 degree ಅಂತ ಆಯ್ತು. 90 plus 80 is 170. 170 plus 90 is 260. 260 degree plus angle AOB as right as it is, that's equal to 360 degree. Okay, now we have to find out angle AOB. That's why we write angle OAB is equal to 360 degree. So take this into right side. So what will happen? Sign will be changed. Okay, this will get minus 260 degree. That's equal to 100 degree. We get the answer. This is the measure of AOB equals 100 degree. Length of PB is 4 centimeter. This is the answer for this. Okay, let us see next question.